ನಮಸ್ಕಾರ ಸ್ನೇಹಿತರೆ, ಕನ್ನಡದಲ್ಲಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವ ಎಲ್ಲ ಯೂಸ್ಫುಲ್ ಕಂಟೆಂಟ್ ಮತ್ತು ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಬಗ್ಗೆ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬರುತ್ತದೆ. ಇದರಿಂದ ಯಾವುದೇ ವಿಡಿಯೋ ಮಿಸ್ ಆಗುವುದಿಲ್ಲ. ಈಗಾಗಲೇ ನಾನು ಇಂಡಿಯನ್ ನೇವಿ MR ಮತ್ತು SSR ಬಗ್ಗೆ 2 ವಿಡಿಯೋನ ಮಾಡಿ ಹಾಕಿದ್ದೆ. ಏನಂತಂದರೆ 4 ವರ್ಷದ ಟ್ರೈನಿಂಗ್ ಬಗ್ಗೆ ಆಗಿರ್ಬೋದು, ಆಮೇಲೆ ಸ್ಯಾಲ್ರಿ ವೇತನ ಆಗಿರ್ಬೋದು, ಏಜ್ ಲಿಮಿಟ್ ಆಗಿರ್ಬೋದು, ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ ಇದೆಲ್ಲದರ ಬಗ್ಗೆ ನಾನು ಈಗಾಗಲೇ ವಿಡಿಯೋ ಮಾಡಿ ಹಾಕಿದ್ದೆ. ನೀವು ಅದನ್ನು ಕೂಡ ನೋಡ್ಕೊಂಡು ಬರ್ಬೋದು, ನನ್ನ ಚಾನಲಲ್ಲಿ ಈಗಾಗಲೇ ಇದೆ. ಸೊ ಇವತ್ತಿನ ವಿಡಿಯೋ ಏನಂತಂದರೆ, ಈಗಾಗಲೇ ಅಪ್ಲಿಕೇಶನ್ ಹಾಕೋಕ್ಕೆ ಡೇಟ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 27/5/2024, ಅಂದರೆ ಮೇ 27ಕ್ಕೆ ಲಾಸ್ಟ್ ಡೇಟ್ ಇದೆ. ಸೊ ಅಪ್ಲಿಕೇಶನ್ನ ಹೇಗೆ ಹಾಕೋದಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟಿಗೆ ನೀವು ಈ ವಿಡಿಯೋ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಬೇಕಾದ್ರೂ ನೋಡ್ಕೋಬೋದು. ಇಲ್ಲ ಅಂತಂದರೆ join.indiannavy.government.in ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಬಂದುಬಿಟ್ಟು ಸ್ಟೇಟ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು, ನೀವು ಯಾವ ಸ್ಟೇಟಲ್ಲಿ ಇದ್ದೀರಾ ಅಂತ. ಸೊ ಕರ್ನಾಟಕ ಅಂತ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ನ ಎಂಟರ್ ಮಾಡ್ಕೋಬೇಕು. ಎಂಟರ್ ಮಾಡಿಕೊಂಡು ಸೇವ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಈ ಥರ ಓಪನ್ ಆಗುತ್ತೆ, ಕ್ರಿಯೇಟ್ ಎನ್ ಅಕೌಂಟ್ ಅಂತ. ಈಗಾಗಲೇ ಹೋದ ವರ್ಷ ಯಾರಾದರೂ ರಿಜಿಸ್ಟ್ರೇಷನ್ ಮಾಡಿ ಅಪ್ಲಿಕೇಶನ್ ಹಾಕಿದವರು ಅವ್ರಿಗೆ ಇಮೇಲ್ ID ಮತ್ತು ಪಾಸ್ವರ್ಡ್ ಇರುತ್ತೆ. ಅವರು ಮತ್ತೊಮ್ಮೆ ರಿಜಿಸ್ಟ್ರೇಷನ್ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಯಾರು ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಿದ್ದೀರಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅಥವಾ ಯಾರು ಇಮೇಲ್ ID ಪಾಸ್ವರ್ಡ್ನ ಮರ್ತಿದ್ದೀರಾ ಅವರು ಫಾರ್ಗೆಟ್ ಪಾಸ್ವರ್ಡ್ನ ಕೊಟ್ಟು ನೀವು ಇಮೇಲ್ ID ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಮತ್ತೊಮ್ಮೆ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಾನು ಸ್ಟಾರ್ಟಿಂಗ್ ರಿಜಿಸ್ಟ್ರೇಷನ್ ಮಾಡ್ಕೋದ್ರಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ 2 ಆಪ್ಷನ್ ಇದೆ, ಒಂದು ರಿಜಿಸ್ಟರ್ ವಿತ್ ಆಧಾರ್ ವರ್ಚುವಲ್ ID ಮತ್ತೆ ರಿಜಿಸ್ಟರ್ ವಿತೌಟ್ ಆಧಾರ್ ಅಂತ. ಸೊ ರಿಜಿಸ್ಟರ್ ವಿತ್ ಆಧಾರ್ ವರ್ಚುವಲ್ ID ನಾನು ಟ್ರೈ ಮಾಡಿದೆ. ಸೊ ಅಲ್ಲಿ ಒಂದು ಸ್ವಲ್ಪ ಎರರ್ ಬರ್ತಿದೆ. ನೀವು ರಿಜಿಸ್ಟರ್ ವಿತೌಟ್ ಆಧಾರ್ನ ಟ್ರೈ ಮಾಡ್ಕೋಬೋದು. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಸಿ ಆಗಿರೋದಂತಂದ್ರೆ ಪ್ಯಾನ್ ಕಾರ್ಡ್ ಆಲ್ಮೋಸ್ಟ್ ಎಲ್ಲರದು ಇದ್ದೇ ಇರುತ್ತೆ. ಇಲ್ಲ ಅಂತಂದ್ರೆ 10th ಅಥವಾ 12th ಪಾಸಿಂಗ್ ಸರ್ಟಿಫಿಕೇಟ್ನ ನೀವು ಎಂಟರ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಪಾಸಿಂಗ್ ಸರ್ಟಿಫಿಕೇಟ್ ನಂಬರ್ ಅಂತ ಮೆನ್ಷನ್ ಆಗಿರುತ್ತೆ ನಿಮ್ಮ 10th ಅಥವಾ 12th ಮಾರ್ಕ್ಸ್ ಕಾರ್ಡಲ್ಲಿ, ಅದನ್ನಾದ್ರೂ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಈಸಿಯಾಗಿ ಪ್ಯಾನ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ನ ಎಂಟರ್ ಮಾಡ್ಕೋಬೇಕು. ಇದ್ರ ಮೇಲೆ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನ ಕ್ಲಿಕ್ ಮಾಡಿದ ಮೇಲೆ ಈ ತರ ಓಪನ್ ಆಗುತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ. ಇಲ್ಲಿ ನಿಮ್ಮ ಫುಲ್ ನೇಮನ್ನ ಎಂಟರ್ ಮಾಡಬೇಕು. ಯಾವ ತರ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಅಥವಾ 12th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇದೇನೋ ಅದೇ ತರ ಇಲ್ಲಿ ಎಂಟರ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಎಲ್ಲ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರುತ್ತೆ. ಸೊ ನಾನು ಕ್ಯಾಪಿಟಲ್ ಲೆಟರ್ ಅಲ್ಲಿ ಎಂಟರ್ ಮಾಡ್ಕೋತೀನಿ. ನೆಕ್ಸ್ಟ್ ಮಿಡಲ್ ನೇಮ್ ಇದ್ದವರು ಮಿಡಲ್ ನೇಮ್ ಎಂಟರ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಲಾಸ್ಟ್ ನೇಮ್ ಇರುತ್ತೆ, ಲಾಸ್ಟ್ ನೇಮ್ ನ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫಾದರ್ ನೇಮ್ ನ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಗಾರ್ಡಿಯನ್ ನೇಮು ನೀವು ಫಾದರ್ ನೇಮ್ನೇ ಎಂಟರ್ ಮಾಡ್ಕೋಬಹುದು. ನೆಕ್ಸ್ಟ್ ಪ್ಯಾನ್ ಕಾರ್ಡ್ ಆಲ್ರೆಡಿ ಇದು ಸೆಲೆಕ್ಟ್ ಆಗಿದೆ ಡಿಫಾಲ್ಟ್ ಆಗಿ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಡೇಟ್ ಆಫ್ ಬರ್ತ್ ಕ್ರೈಟೀರಿಯಾ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಏನಂತಂದ್ರೆ ಎಲಿಜಿಬಲ್ ಕ್ಯಾಂಡಿಡೇಟ್ ಮಾತ್ರ ಇದು ತಗೊಳತ್ತೆ ಅಂತ. ಫೈವ್ 4 ನಾನು ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟು 1. ಓಕೆ, ನೆಕ್ಸ್ಟು ಪ್ಲೀಸ್ ಸೆಲೆಕ್ಟ್ ನ್ಯಾಷನಾಲಿಟಿನ ಸೆಲೆಕ್ಟ್ ಮಾಡ್ಕೋಬೇಕು. ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಇಲ್ಲಿ ನೀವು ಡೊಮೆಸಿಯಲ್ನ ಅಂದರೆ ಯಾವ ಸ್ಟೇಟ್ನಲ್ಲಿ ಇದ್ದೀರಾ ಇದನ್ನು ಕೇಳುತ್ತೆ. ನೀವು ಕರ್ನಾಟಕ ಅಂತ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ, ಕರ್ನಾಟಕ. ನೆಕ್ಸ್ಟು ಮೇಲ್ ಆದರೆ ಮೇಲು, ಫಿಮೇಲ್ ಆದರೆ ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮೇಲ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಬರೋದೇ ಇಲ್ಲ, ಸಿಂಗಲ್ ಇದ್ದವ್ರು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು. ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಗಲ್ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿದೆ. ಐಡೆಂಟಿಫಿಕೇಶನ್ ಮಾರ್ಕ್ ಅಂತಂದ್ರೆ ನಿಮ್ಮ ಒಂದು ಬಾಡಿಲಿ ಯಾವ್ದಾದ್ರು ಒಂದು ಮಚ್ಚೆ ಅಥವಾ ಏನಾದ್ರು ಒಂದು ಮೋಲ್ ಇದ್ರೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಜಸ್ಟ್ ಬ್ಲ್ಯಾಕ್ ಮೋಲ್ ಆನ್ ಲೆಫ್ಟ್ ಹ್ಯಾಂಡ್ ಸೈಡ್
ಮೋಲ್ ಅಂತಂದ್ರೆ ಒಂದು ಮತ್ತೆ ಅಂತ ಇರುತ್ತೆ, ನೀವು ಅದನ್ನಾದ್ರೂ ಎಂಟರ್ ಮಾಡ್ಬೋದು, ಅಥವಾ ಇಲ್ಲಿ 2 ಕೊಡ್ಬೋದು, ಒಂದು ಮಾತ್ರ ಕಂಪಲ್ಸರಿ ಕೊಡಲೇಬೇಕು. ನಿಮ್ಮ ಕಡೆ ಆಧಾರ್ ಕಾರ್ಡ್ ಇದ್ರೆ ಎಸ್ ಅಂತ ಕೊಡಿ, ಆಮೇಲೆ ಪ್ಯಾನ್ ಕಾರ್ಡ್ ಇದ್ರೆ ಎಸ್ ಅಂತ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿದೆ. ಯಾರ ಕಡೆ ಇಲ್ಲ ಅಂತಂದ್ರೆ ನೋ ಅಂತ ಕೊಡ್ಬೋದು. ಆಲ್ಮೋಸ್ಟ್ ಎಲ್ಲರ ಹತ್ರ ಇದ್ದೇ ಇರುತ್ತೆ. ನಿಮ್ಮ ಹತ್ರ ವೋಟರ್ ಐ ಡಿ ಇದ್ರೆ ಎಸ್ ಅಂತ ಕೊಡಿ. ಆಮೇಲೆ ನೆಕ್ಸ್ಟ್ ಪಾಸ್ಪೋರ್ಟ್ ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ನೆಕ್ಸ್ಟ್ ರೇಷನ್ ಕಾರ್ಡ್ ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಎಜುಕೇಶನ್ ಡೀಟೇಲ್ಸ್ ನ ನೀವು ಫಿಲ್ ಮಾಡ್ಕೋಬೇಕು. ಇಲ್ಲಿ ಹೈಯೆಸ್ಟ್ ಕ್ವಾಲಿಫಿಕೇಶನ್ ನೀವು 10th ಆಗಿದ್ರೆ MR ಗೆ ನೀವೇನಾದ್ರೂ ಅಪ್ಲಿಕೇಶನ್ ಹಾಕ್ತಿದ್ರೆ ಅಥವಾ 10th ಅಷ್ಟೇ ಮುಗಿದ್ರೆ 10th ಹಾಕೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಹೈಯೆಸ್ಟ್ ಒಂದು ಗ್ರಾಜುಯೇಟ್ ಆಗಿದ್ರೆ ಗ್ರಾಜುಯೇಟ್ ಡಿಗ್ರಿನ ಸೆಲೆಕ್ಟ್ ಮಾಡ್ಕೋಬಹುದು. ಆಮೇಲೆ ನೆಕ್ಸ್ಟ್ ಅಡಿಷನಲ್ ಕ್ವಾಲಿಫಿಕೇಶನ್ ನ ಎಂಟರ್ ಮಾಡ್ಕೋಬಹುದು. ನೀವು BSc ಆಗಿರ್ಬೋದು, ಮ್ಯಾಥ್ಸ್ ಇನ್ BSc ಆಗಿರ್ಬೋದು, ಅಥವಾ BCA BSc ಯಾವ್ದಾದ್ರು ನೀವು ಗ್ರಾಜುಯೇಷನ್ ಯಾವ್ದ್ರಲ್ಲಿ ಮುಗಿದಿಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಜಸ್ಟ್ ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ BSc ಅಂತ. ನೆಕ್ಸ್ಟ್ ಇಲ್ಲಿ ಅಕೌಂಟ್ ಡೀಟೇಲ್ಸ್ ನ ಕೇಳುತ್ತೆ. ಇಲ್ಲಿ ನಿಮ್ಮ ಇಮೇಲ್ ID, ಪಾಸ್ವರ್ಡ್ ಮತ್ತೆ ನಿಮ್ಮ ಎಂಟ್ರಿ ಇಮೇಲ್ ID, ಆಮೇಲೆ ಪಾಸ್ವರ್ಡ್ ನ ಎಂಟರ್ ಮಾಡ್ಕೋಬೇಕು. ಇಮೇಲ್ ID 2 ಸತಿ ಕನ್ಫರ್ಮ್ ಮಾಡ್ಕೋಬೇಕು, ಪಾಸ್ವರ್ಡ್ ನ 2 ಸತಿ ಕನ್ಫರ್ಮ್ ಮಾಡ್ಕೋಬೇಕು. ಇದೇ ನೀವು ಲಾಗಿನ್ ಆಗಕ್ಕೆ ಯೂಸ್ ಆಗುತ್ತೆ. ನೀವು ಇದನ್ನ ಕರೆಕ್ಟ್ ಆಗಿ ಎಂಟರ್ ಮಾಡ್ಕೋಬೇಕು. ಇಲ್ಲಿ ನೆಕ್ಸ್ಟ್ ಒಂದು ಇನ್ಸ್ಟ್ರಕ್ಷನ್ ಏನಂತಂದ್ರೆ ಇಮೇಲ್ ID ನ ಎಂಟರ್ ಮಾಡ್ಕೋತಾರೆ. ಇಮೇಲ್ ID ಎಂಟರ್ ಮಾಡ್ಕೊಂಡ್ಮೇಲೆ ಪಾಸ್ವರ್ಡ್ ಏನಾಗಿರ್ಬೇಕಂತಂದ್ರೆ ಒಂದು ಮಿನಿಮಮ್ 6 ಲೆಟರ್ ಇರಬೇಕು, ಮ್ಯಾಕ್ಸಿಮಮ್ 20 ಕ್ಯಾರೆಕ್ಟರ್ ಇರಬೇಕು. ನೆಕ್ಸ್ಟ್ ಒಂದು ಕ್ಯಾಪಿಟಲ್ ಲೆಟರ್ ಒಂದು ಯಾವ್ದಾದ್ರು ಇರಬೇಕು, ಆಮೇಲೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಫಾರ್ ಎಕ್ಸಾಂಪಲ್ ಸ್ಪೆಷಲ್ ಕ್ಯಾರೆಕ್ಟರ್ ಅಂದ್ರೆ @ ಅಥವಾ ಸ್ಲಾಶ್ ಅಥವಾ ಇಂಟು ಮಾರ್ಕ್ ಯಾವ್ದಾದ್ರು ಆಗಿರ್ಬೋದು. ನೆಕ್ಸ್ಟ್ ಕನ್ಫರ್ಮ್ ಪಾಸ್ವರ್ಡ್ ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದ್ಮೇಲೆ ಇಲ್ಲಿ ಅಗ್ರಿ ಅಂತ ಕೊಟ್ಕೊಳ್ಳಿ. ಇಲ್ಲಿ ಕ್ಯಾಪ್ಚರ್ನ ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ಇದು ತಗೋತಿಲ್ಲ, ಯಾಕಂತಂದ್ರೆ ಒಂದು ಲೋವರ್ ಕ್ಯಾರೆಕ್ಟರ್ ನಾನು ಎಂಟರ್ ಮಾಡಿದ್ದೀನಿ. ಫಸ್ಟ್ ಕ್ಯಾರೆಕ್ಟರ್ ನಾನು ಹೈಯರ್ ಕ್ಯಾರೆಕ್ಟರ್ ತಗೋತೀನಿ, ಅಂದ್ರೆ ಅಪ್ಪರ್ ಕ್ಯಾರೆಕ್ಟರ್ ತಗೋತೀನಿ. ಇಲ್ಲಿ ಕೂಡ ಸೇಮು ನೋಡಿ, ಇವಾಗ ಕ್ಲಿಯರ್ ಆಯ್ತು. ಇವಾಗ ನೀವು ಇಲ್ಲಿ ಸೇವ್ ಅಂತ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೇವ್ ಮಾಡ್ಕೊಂಡ್ಮೇಲೆ ಇಲ್ಲಿ OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ಇಲ್ಲಿ ಆ OTP ನ ಎಂಟರ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ಯಾಪ್ಚಾನ ಎಂಟರ್ ಮಾಡ್ಕೊಂಡು ವೆರಿಫೈ ಅಂತ ಕೊಡಬೇಕು. OTP ನ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾನ ಎಂಟರ್ ಮಾಡಿದೆ ವೆರಿಫೈ ಅಂತ ಕೊಡಿ. ಇವಾಗ ಇಲ್ಲಿ ನೀವು ನೋಡ್ಬೋದು ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಸಕ್ಸಸ್ಫುಲ್ಲಿ ಕನ್ಫರ್ಮ್ಡ್ ಅಂತ ಇಲ್ಲೊಂದು ನೋಟಿಫಿಕೇಶನ್ ಬಂತು. ಜಸ್ಟ್ ಇವಾಗ ನೆಕ್ಸ್ಟ್ ಸೇಮ್ ನಿಮ್ಮ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಯಾಪ್ಚಾನ ಎಂಟರ್ ಮಾಡ್ಕೊಳ್ಳಿ. ಲಾಗಿನ್ ಆಗೋಕ್ಕಿದು. ಇವಾಗ ನಿಮ್ಮ ಹತ್ರ ಲಾಗಿನ್ ಡೀಟೇಲ್ಸ್ ಇದೆ, ಲಾಗಿನ್ ಮತ್ತೆ ಪಾಸ್ವರ್ಡ್ ಅದೇ ಸೇಮ್ ಲಾಗಿನ್ ಮತ್ತೆ ಪಾಸ್ವರ್ಡ್ ಯೂಸ್ ಮಾಡಿಕೊಂಡು ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿಕೊಂಡು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡ್ಮೇಲೆ ಈ ತರ ಓಪನ್ ಆಗುತ್ತೆ. ನೀವು ಈಗಾಗಲೇ ಎಜುಕೇಶನ್ ಸೆಲೆಕ್ಟ್ ಮಾಡಿದ್ರೆ ಈ ತರ ಇಲ್ಲಿ ಬರುತ್ತೆ, ನೀವು ನೋಡಬಹುದು. ನೆಕ್ಸ್ಟ್ 1 ಎಲ್ಲ ಫಿಲ್ ಮಾಡ್ಕೊಳ್ಳಿ. ಗ್ರಾಜುಯೇಷನ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಪಾಸಿಂಗ್ ಇಯರ್ನ ನಾನು ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕಂಪ್ಲೀಟ್ ಫೈನಲ್ ಇಯರ್ ಅಂತ ಇದ್ರೆ ಕಂಪ್ಲೀಟ್ ಫೈನಲ್ ಇಯರ್ ಅಂತ ಹಾಕೊಳ್ಳಿ. ಪರ್ಸೆಂಟೇಜ್ನ ಕೇಳುತ್ತೆ, ಪರ್ಸೆಂಟೇಜ್ನ ಎಂಟರ್ ಮಾಡ್ಕೋಬೇಕು. ಇಲ್ಲಿ ರೆಗ್ಯುಲರ್ ಅಂತ ಕ್ಲಿಕ್ ಮಾಡಿಕೊಂಡು ಪರ್ಸೆಂಟೇಜ್ನ ಎಂಟರ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಗ್ರಾಜುಯೇಷನ್ ಮಾರ್ಕ್ಸ್ ಶೀಟ್ ನಿಮ್ಮ ಕಡೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಫೋನಲ್ಲಿ ಇದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಯೂನಿವರ್ಸಿಟಿ ನೇಮ್ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕು ಕರೆಕ್ಟಾಗಿ. ಕಾಲೇಜ್ ನೇಮ್ನ ಇಲ್ಲಿ ಕರೆಕ್ಟಾಗಿ ಎಂಟರ್ ಮಾಡ್ಕೋಬೇಕು. ಆಮೇಲೆ ಕಾಲೇಜ್ ಸ್ಟೇಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಡಿಸ್ಟ್ರಿಕ್ಟ್ನ ಆ್ಯಡ್ ಮಾಡ್ಕೋಬೇಕು. ಇದು UGC ಇಂದ ಅಪ್ರೂವ್ಡ್ ಆಗಿದ್ರೆ ಜಸ್ಟ್ UGC ಇಂದ ಅಪ್ರೂವ್ಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಡಿಪ್ಲೊಮಾ ಅಥವಾ 12th ಮಾರ್ಕ್ಸ್ ಕಾರ್ಡ್ ಇದ್ರೆ ಅದನ್ನ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಎಂಟರ್ ಮಾಡ್ಕೊಳ್ವಿ. ನೆಕ್ಸ್ಟ್ ಲೆಸ್ ದೆನ್ 1 MB ಇರಬೇಕು. ನಾನು ಹೇಗೆ ರಿಡ್ಯೂಸ್ ಮಾಡೋದಂತ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ. ನೀವು ಅದನ್ನ ನೋಡ್ಕೊಂಡು ಕೂಡ ರಿಡ್ಯೂಸ್ ಮಾಡ್ಕೋಬಹುದು ನಿಮ್ಮ ಮಾರ್ಕ್ಸ್ ಶೀಟ್ನ.
ನೆಕ್ಸ್ಟ್ ಇಲ್ಲಿ ಡಿಪ್ಲೊಮಾ ಅಥವಾ 12th ಟೈಪ್ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕು. ಸೈನ್ಸ್ ಆಗಿದ್ರೆ ಸೈನ್ಸ್ ಅಥವಾ ಡಿಪ್ಲೊಮಾ ಆಗಿದ್ರೆ ಡಿಪ್ಲೊಮಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 12th ಕ್ವಾಲಿಫಿಕೇಶನ್ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕು. 12th ಅಲ್ಲಿ ಇಂಗ್ಲಿಷ್ ಎಷ್ಟು ಮಾರ್ಕ್ಸ್ ಬಿದ್ದಿದ್ದು, ಅಪ್ಟೈನ್ ಮಾರ್ಕ್ಸ್ ಎಷ್ಟು, ಟೋಟಲ್ ಮಾರ್ಕ್ಸ್ ಆಲ್ಮೋಸ್ಟ್ 600 ಇರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 600 ಅಂತ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ 600 ಅಂತ ಎಂಟರ್ ಮಾಡ್ಕೊಳ್ಳಿ. 600 ಸೊ ಈ ತರ ಎಂಟರ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ, ಫಾರ್ ಎಕ್ಸಾಂಪಲ್ 450 ಈ ತರ ನೀವು ಎಂಟರ್ ಮಾಡ್ಕೊಳ್ಳಿ. ಸಾರಿ, ಟೋಟಲ್ ಮಾರ್ಕ್ಸ್ 100 ಇಲ್ಲಿ ಫಾರ್ ಎಕ್ಸಾಂಪಲ್ 80. ಓಕೆ, ಈ ತರ ನೀವು ಎಂಟರ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಾದ್ಮೇಲೆ ಪರ್ಸೆಂಟೇಜ್ನ ನೀವು ಯಾವ್ದ್ರ ಮೇಲೆ ಕನ್ಸಿಡರ್ ಮಾಡ್ತೀರಾ ಅಂತ ಇಲ್ಲಿ ಕೇಳಿದೆ. ಸೆಲೆಕ್ಟ್ ಸಬ್ಜೆಕ್ಟ್ ಟು ಕನ್ಸಿಡರ್ ಇನ್ ಪರ್ಸೆಂಟೇಜ್ ಆಪ್ಷನಲ್ ಇದೆ, ನೀವು ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ಸುಮ್ಮನೆನೂ ಬಿಡ್ಬೋದು, ಇದು ಏನು ಲೆಕ್ಕಕ್ಕಿಲ್ಲ. ಇಲ್ಲಿ ಸೀರಿಯಲ್ ನಂಬರ್ನ ಎಂಟರ್ ಮಾಡಬೇಕು. ನಿಮ್ಮ 12th ಮಾರ್ಕ್ಸ್ ಆಡ್ದು ಸೀರಿಯಲ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೇಟ್ ಕಂಡಕ್ಟೆಡ್ ಎಕ್ಸಾಮ್, ಯಾವ ಸ್ಟೇಟ್ ಎಕ್ಸಾಮ್ ಕಂಡಕ್ಟ್ ಮಾಡಿದೆ ಅದನ್ನ ಇಲ್ಲಿ ಎಂಟರ್ ಮಾಡ್ಕೋಬೇಕು. ಆಲ್ವೇಸ್ ಕರ್ನಾಟಕ ಅಂತಾನೆ ಸೆಲೆಕ್ಟ್ ಮಾಡ್ಕೋತೀನಿ. ಬೋರ್ಡ್ ಯಾವ್ದು ಅಂತಂದ್ರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಇಲ್ಲಿ ಇರುತ್ತೆ. ನೆಕ್ಸ್ಟ್ ಕರ್ನಾಟಕ ಸ್ಟೇಟ್ ಬೋರ್ಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿದೆ ಕರ್ನಾಟಕ ಬೋರ್ಡ್ ಆಫ್ ಫ್ರೀ ಯೂನಿವರ್ಸಿಟಿ ಎಜುಕೇಶನ್. ಓಕೆ, ನೆಕ್ಸ್ಟ್ 10th ಮೇಲೆ ಯಾರು ಅಪ್ಲಿಕೇಶನ್ ಹಾಕ್ತೀರಾ ಅವ್ರಿಗೆ ಈ ಕಾಲಮ್ನ ನೀವು ಕರೆಕ್ಟ್ ಆಗಿ ಫಿಲ್ ಮಾಡ್ಕೋಬೇಕು. ಇದು 12th ದವ್ರಿಗೆ. ಸೊ MR ಮತ್ತೆ SSR ಎರಡಕ್ಕೂ ಇದು ಬರುತ್ತೆ. ನೀವು ಎರಡು ಕೂಡ ಅಪ್ಲೈ ಮಾಡ್ಕೋಬಹುದು. ಈ ಒಂದು ವಿಡಿಯೋನ ನೀವು ನೋಡ್ಕೊಂಡ್ಬಿಟ್ಟು, ಸೊ ಇದೆಲ್ಲ ಫಸ್ಟ್ ನೀವು ಇದನ್ನೆಲ್ಲ ಫಿಲ್ ಮಾಡಿದ್ರೆ, ಒಂದ್ಸತಿ ಫಿಲ್ ಮಾಡಿದ್ರೆ ಸೊ ನೆಕ್ಸ್ಟ್ ಇಯರ್ ಆಗಲಿ, ಸೊ ಯಾವಾಗಾದ್ರೂ ಅಪ್ಲಿಕೇಶನ್ನ SSR ಅಥವಾ MR ಕರೆದಾಗ ಜಸ್ಟ್ ನೀವು ಅಪ್ಲಿಕೇಶನ್ನ ಹೋಗಿ ಅಪ್ಲೈ ಮಾಡೋದಷ್ಟೇ ಇರುತ್ತೆ. ಒಂದ್ಸತಿ ಇದನ್ನೆಲ್ಲ ನೀವು ಫಿಲ್ ಮಾಡ್ಕೊಳ್ಳೇಬೇಕು. ಸೊ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಅಪ್ಲೈ ಮಾಡುವಾಗ ಜಸ್ಟ್ ಲಾಗಿನ್ ಆಗಿ ಅಪ್ಲೈ ಮಾಡಿದ್ರೆ ಸಾಕು, ಇದೆಲ್ಲ ಫಿಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಟೋಟಲ್ ಮಾರ್ಕ್ಸ್ ನಿಮ್ 10th ಅಲ್ಲಿ ಎಷ್ಟು ಬಂದಿದೆ ಅದನ್ನ ನೀವು ಎಂಟರ್ ಮಾಡ್ಕೋಬೇಕು. ಅಂದ್ರೆ ಟೋಟಲ್ ಮಾರ್ಕ್ಸ್ ಆಲ್ಮೋಸ್ಟ್ 625 ಇರುತ್ತೆ. ಸೊ ಆಪ್ಟೈನ್ ಮಾರ್ಕ್ಸ್ ಫಾರ್ ಎಕ್ಸಾಂಪಲ್ ನಾನು 600 ನ ತಗೋತೀನಿ. ಸೊ ಪರ್ಸೆಂಟೇಜ್ ನ ನೀವು ಇಲ್ಲಿ 96 ಅಂತ ಆಗುತ್ತೆ, ಎಂಟರ್ ಮಾಡ್ಕೋಬೇಕು. ಇಲ್ಲಿ 10th ಮಾರ್ಕ್ಸ್ ಕಾರ್ಡ್ನ ಮಾರ್ಕ್ಸ್ ಶೀಟ್ ನ ನೀವು ಎಂಟರ್ ಮಾಡ್ಕೋಬೇಕು ಇಲ್ಲಿ. ನೆಕ್ಸ್ಟ್ ಇಲ್ಲಿ ಯಾವ ಒಂದು ಬೋರ್ಡ್ ಕಂಡಕ್ಟ್ ಮಾಡಿದೆ ಸ್ಟೇಟ್ ಬೋರ್ಡ್ ಅಂತ ಅಂದ್ರೆ ಕರ್ನಾಟಕ ಅಂತ ಹೇಳ್ತೀನಿ. ಸೊ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಕ್ಸಾಮ್ ಯಾವ್ದು ಇರುತ್ತೆ ಅಂತಂದ್ರೆ ಇಲ್ಲಿ ಕರ್ನಾಟಕ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇರುತ್ತೆ. ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್, ಇದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ 10th ಮಾರ್ಕ್ಸ್ ಶೀಟ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಾಸಿಂಗ್ ಮಾರ್ಕ್ಸ್ ಶೀಟ್ ಎರಡು ಸೇಮು, ಎರಡು ಕೂಡ ನೀವು ಸೇಮ್ ಇಲ್ಲಿ ಅಪ್ಲೈ ಮಾಡ್ಕೋಬಹುದು. ಪಾಸಿಂಗ್ ಮಾರ್ಕ್ಸ್ ಶೀಟ್ ಆಮೇಲೆ 10th ಮಾರ್ಕ್ಸ್ ಶೀಟ್ ಅಲ್ಲಿ 1 MB ಒಳಗಡೆನೆ ಇರಬೇಕು. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಕ್ಯಾಪ್ಚಾನ ಕೊಡಿ. ಕ್ಯಾಪ್ಚಾನ ಕೊಟ್ಬಿಟ್ಟು ಸೇವ್ ಅಂತ ಕೊಡಬೇಕು. ಇದರಲ್ಲಿ ಏನಾದರೂ ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಆದಷ್ಟು. ಒಂದ್ಸತಿ ಅದನ್ನೆಲ್ಲ ಸೇವ್ ಕೊಟ್ಮೇಲೆ ಈ ತರ ನಿಮ್ದು ಅಪ್ಲಿಕೇಶನ್ ಸ್ಟೇಟಸ್ನೆಲ್ಲ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಯಾವ ತರ ಆಗಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನೀವು ಅಗ್ನಿವೀರ್ನ ಸೆಲೆಕ್ಟ್ ಮಾಡ್ಕೋಬೇಕು, ಅವಾಗ ನಿಮ್ ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಅಂತ ಗೊತ್ತಾಗುತ್ತೆ. ಸೊ ಇದರಲ್ಲಿ ಏನಾದರೂ ನಿಮ್ಗೆ ಡೌಟ್ಸ್ ಇದ್ರೆ ಒಂದು ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ ಹೇಗಂತ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಇದೇ ತರನಾದಂತಹ ಯೂಸ್ಫುಲ್ ಕಂಟೆಂಟ್ ಮತ್ತು ಜಾಬ್ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.